ಮೆರೈಟಲ್ ಸ್ಟೇಟಸ್ ಖಾಲಿ ಇದೆ. ಎಸ್, ಅಂದರೆ ಆರ್ಯವರ್ಧನ್ ಸರ್ಗೆ ಮದುವೆ ಆಗಿಲ್ಲ ಅಂತ ಅರ್ಥ. ರಮ್ಯಾ, ಆರ್ಯವರ್ಧನ್ ಸರ್ಗೆ ಮದುವೆ ಆಗಿಲ್ಲ ಕಣೆ. ಅನು, ಕೂತ್ಕೋ ಅನು. ಪರವಾಗಿಲ್ಲ, ಕೂತ್ಕೋ ಅನು. ನಾನು ನಿನ್ನನ್ನು ಇಲ್ಲಿಗೆ ಯಾಕೆ ಕರೆಸ್ದೆ ಅಂದರೆ, ನೀರು ಕುಡಿತ್ಯಾ? ತಗೋ ಅನು, ಪರವಾಗಿಲ್ಲ ತಗೋ. ಆರ್ ಯು ಶ್ಯೂರ್? ನಿನ್ನ ಮದುವೆ ಬಗ್ಗೆ ಮಾತಾಡಬೇಕಿತ್ತು. ಅನು ಮೇಡಮ್, ಸರ್ ಹೋದ್ರು. ಗೊತ್ತು ಮೇಡಮ್, ಸರ್ರು ಇದೇನು ಮೊದಲನೇ ಸಲ ಅಲ್ಲ ಈ ಥರ ಹೋಗ್ತಿರೋದು. ಹೌದು, ಯಾಕೇನಾಯ್ತು? ಸರ್ ಸಡನ್ ಆಗಿ ಹೀಗೆ ಹೊಟ್ಟೋದ್ರಲ್ಲ? ಮಿಸಸ್ ವರ್ಧನ್ ಸೀರಿಯಸ್ ಅಂತೆ. ಅವ್ರಿಗೆ ಈಗ ಆದಾಗೆಲ್ಲ ಸರ್ರು ಏನೇ ಕೆಲಸ ಇದ್ರು ಬಿಟ್ಟು ಹೋಗ್ತಾರೆ. ಶ್ರೀಮತಿ ವರ್ಧನ್ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಸರ್ ಹೊರಟ್ರು. ಪುಷ್ಪ, ಇನ್ಮೇಲೆ ಈ ದೇವ್ರುಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಮಾರ್ಕೆಟ್ನಲ್ಲಿ ಹೂವಿನ ಬೆಲೆ ಸಿಕ್ಕಾಪಟ್ಟೆ ದುಬಾರಿ. ತಗೋ. ಸುಬ್ಬ, ದೇವ್ರೇನೋ ಮಾರುದ್ದ ಹೂವು ಹಾಕೊಂತ ಅಂದೈತಾ, ಭಕ್ತಿಯಿಂದ ಇಷ್ಟ ಹಾಕಿದ್ರೆ ಸಾಕು. ಸುಬ್ಬ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಯಾವಾಗಲೂ ಪುಷ್ಪಕ್ಕೆ ಬೆಲೆ ಜಾಸ್ತಿ. ಹೌದು, ಪೇಪರಲ್ಲಿ ಬಂದಿತ್ತು. ಇದಕ್ಕೇನು ಕಮ್ಮಿ ಇಲ್ಲ. ಪುಷ್ಪ, ನೀನು ಇವತ್ತು ನೆನಪಿಸ್ತೇ ಹೋಗಿದ್ದಿದ್ರೆ ನಾನು ಅಷ್ಟಮಿ ಪೂಜೆನ ಮರ್ತೇ ಬಿಡ್ತಾ ಇದ್ದೆ. ಪುಷ್ಪ, ಇದೇನು ಸುಬ್ಬ ಹಿಂಗೆ ಹೇಳ್ತಿದ್ಯಾ? ಏನೇ ಮರ್ತರು ಅಷ್ಟಮಿ ಪೂಜೆನ ಮರಿಬಾರ್ದು ಅಂತ ಜೋಗ್ತವ ಹೇಳಿಲ್ವಾ? ಅನೂನು ಬಂದ್ಲು. ಅನು, ಪೂಜೆ ಟೈಮ್ಗೆ ಕರೆಕ್ಟಾಗಿ ಬಂದಿದ್ಯಾ. ಇವತ್ತು ಆಫೀಸಿಂದ ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂದ್ಕೊಂಡಿದ್ದೆ. ಹೋಗ್ಚಿನ, ಕೈಕಾಲು ಮುಖ ತೊಳ್ಕೊಂಡು ಬಾ. ಅನು, ನಿನಗಿಷ್ಟವಾದ ಸಜ್ಜಿಗೆ ಮಾಡಲಿಲ್ಲ. ದೇವ್ರ ಮುಂದೆ ಕೊಬ್ಬರಿ ಬೆಲ್ಲ ಇಟ್ಟಿದ್ದೀನಿ. ಸರಿ ಅಮ್ಮ. ಸಜ್ಜಿಗೆ ಮಾಡಬೇಕಾಗಿತ್ತು ತಾನೇ. ಆ ದೇವ್ರಿಗೆ ನೈವೇದ್ಯಕ್ಕೆ ಅದೇ ತಾನೇ ಇಷ್ಟ. ಪರವಾಗಿಲ್ಲ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು, ಗೊತ್ತಾಯ್ತಾ? ನಾನು ಹೋಗಿ ರಜನಿಗೆ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬರ್ತೀನಿ. ನಾನು ಅಷ್ಟೇ ಲೈಟ್ ಬಿಲ್ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಮೊದಲು ಕಟ್ರಿ, ಅವ್ನು ಬಂದು ಫೀಸ್ ಕಿತ್ತಾಕೋದು, ನಾನು ಹುಡುಕಿ ಚುಚ್ಚೋದು ಯಾಕೆ ಬೇಕು? ಹೋಗಿ ಕಟ್ಟಿ. ಬರ್ತೀನಿ ಬಂಗಾರ. ದೇವ್ರೆ, ನನ್ನ ಭವಿಷ್ಯನೇ ಈ ಸ್ಲ್ಯಾಮ್ ಬುಕ್ ಒಳಗಡೆ ಅಡಗಿದೆ. ನೀನು ನನ್ನ ಕೈ ಬಿಡೋದಿಲ್ಲ ಅಲ್ವಾ? ನನ್ನ ಫೇವ್ರೆಟ್ ಜಾಗ ನನ್ನ ಮನೆ.
ನನ್ನ ಜೀವನದಲ್ಲಿ ನಾನು ಬದಲಾಯಿಸಬೇಕಾಗಿರೋ ವ್ಯಕ್ತಿ ನನ್ನ ತಮ್ಮ. ಸಂಕಲ್ಪ ಮಾಡ್ಕೊಳ್ಳಿ. ಕುಡಿಬೇಕು. ಕೇಶವಾಯ ಸ್ವಾಹ. ಓಂ. ಇನ್ನೂ ಇದೆ, ಕೂತ್ಕೊಳ್ಳಿ. ನನ್ನ ಫೇವ್ರೆಟ್ ವ್ಯಕ್ತಿ ನನ್ನ ಅಮ್ಮ. ಇಂಥ ಪೂಜೆನ ನಾನು ಎಲ್ಲೂ ನೋಡೇ ಇಲ್ಲ ಅಕ್ಕ. ಬರೀ ಪೂಜೆ ಅಲ್ಲ, ದುರ್ಗಾ ಹೋಮ. ದೊಡ್ಡ ಯಜಮಾನ್ರಿಗೆ ಒಳ್ಳೇದಾಗಲಿ ಅಂತ ಅಮ್ಮೋರು ಈ ಪೂಜೆ ಮಾಡಿಸಿದ್ದಾರೆ. ಶಾರದಮ್ಮನವರೇ, ಭಗವತಿಯ ಅನುಗ್ರಹದಿಂದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ. ಈ ಮನೆ ಜವಾಬ್ದಾರಿಯನ್ನು ಹೊತ್ತ ಆರ್ಯವರ್ಧನ್ ಅವರು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಈ ಹೋಮ ಹವನ ಎಲ್ಲ ಮಾಡಿಸ್ತಾ ಇದ್ದೀರಾ. ಎಲ್ಲ ಭಗವತಿ ನೋಡ್ಕೊತಾಳೆ ಬಿಡಿ. ಆ ದೇವಿನೇ ನಂಬಿದ್ದೀನಿ. ಹೋಮ ಪೂಜೆ ಎಲ್ಲ ಮುಗಿತಾ ಬಂತು. ನೈವೇದ್ಯ ಕೊಟ್ಟರೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡ್ಬೋದು. ನೈವೇದ್ಯ ಆಗಲಿ, ಆದರೆ ಮಹಾಮಂಗಳಾರತಿಗೆ ಆರ್ಯೋ ಬರೋವರೆಗೂ ಕಾಯೋಣ. ಹಾಗೆ ಆಗ್ಲಮ್ಮ, ನೈವೇದ್ಯ ತಂದ್ಕೊಡಿ. ಮಂದ, ಮಾನ್ಸಿಗೆ ತರೋಕೆ ಹೇಳು. ಇದನ್ನು ದುರ್ಗೆ ಪ್ರಚೋದಯ ಸ್ವಾಹ.